ಬಳ್ಳಾರಿಯಲ್ಲಿ ರೆಡ್ಡಿ ಬೆಂಬಲಿಗರ ಮಧ್ಯೆ ಗಲಾಟೆ ಕೇಸ್ ಸಂಬಂಧ ಫೈರ್ ಪ್ರಕರಣವನ್ನ ಕುರಿತು ಇದೀಗ ಹೋಮ್ ಮಿನಿಸ್ಟರ್ ಆದಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ಬಳ್ಳಾರಿಯಲ್ಲಿ ರೆಡ್ಡಿ ಬೆಂಬಲಿಗರ ಮಧ್ಯೆ ಗಲಾಟೆ ಕೇಸ್ ಫೈರ್ ಪ್ರಕರಣ ಕುರಿತು ಹೋಮ್ ಮಿನಿಸ್ಟರ್ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ಕುರಿತಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತನಾಡಿರುವಂತದ್ದು, ವಾಲ್ಮೀಕಿ ಮಹರ್ಷಿ ಬ್ಯಾನರ್ ಹಾಕಿದ ವಿಚಾರಕ್ಕೆ ಗಲಾಟೆ ಆಗಿದೆ. ತುಮಕೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಜನಾರ್ದನ್ ರೆಡ್ಡಿ ಮನೆ ರಸ್ತೆಯಲ್ಲಿ ಬ್ಯಾನರ್ ಹಾಕಿದ್ದಾರೆ, ಇದನ್ನು ಅವರು ವಿರೋಧಿಸಿದ್ದಾರೆ ಎನ್ನಲಾಗಿದೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು ಈ ಕುರಿತಾಗಿ. ಆ ವಿಚಾರಕ್ಕೆ ಗಲಾಟೆ ನಡೆದಿದೆ. ಕಾರ್ಯಕರ್ತನ ಸಾವು ಕೂಡ ಆಗಿರುವಂತದ್ದು. ರಾಜಶೇಖರ್ ಇದರಲ್ಲಿ ಸಾವನ್ನಪ್ಪಿದ್ದಾನೆ. ಪೋಸ್ಟರ್ ಕಿತ್ತು ಹಾಕಿ ದಾಂಧಲೆಯನ್ನ ಮಾಡಿದ್ದಾರೆಂದು ಗಲಾಟೆಯನ್ನ ಮಾಡಲಾಗಿದೆ ಅಂತ ಇದೀಗ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೊದಲ ರಿಯಾಕ್ಷನ್ ಅನ್ನ ಕೊಟ್ಟಿರುವಂತದ್ದು. ಫೈರ್ ಮಾಡಿರುವ ಕುರಿತು ತನಿಖೆ ಮಾಡೋದಕ್ಕೆ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಪುತ್ಥಳಿ ವಿಚಾರದಲ್ಲಿ ಹೀಗೆ ಮಾಡಿದ್ದು ರಾಜಕೀಯ ದುರುದ್ದೇಶ, ಇದನ್ನೇ ನಾವು ಸಹಿಸೋದಿಲ್ಲ. ಇದರ ಬಗ್ಗೆ ವರದಿಯನ್ನ ಕೇಳಿದ್ದೇನೆ. ಮುನ್ನೆಚ್ಚರಿಕೆಯಾಗಿ ದಾವಣಗೆರೆ ಐಜಿ ಅಲ್ಲಿಗೆ ಹೋಗಿದ್ದಾರೆ. ಪ್ರೈವೇಟ್ ಗನ್ ಮ್ಯಾನ್ಗಳ ರಿವಾಲ್ವರ್ ಅನ್ನ ಸೀಸ್ ಮಾಡಿದ್ದಾರೆ ಈಗಾಗಲೇ. ಜೊತೆಯಲ್ಲಿ ಜನಾರ್ದನ್ ರೆಡ್ಡಿ ಸೇರಿ 11 ಜನಗಳ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿದೆ ಅಂತ ಇದೀಗ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬನ್ನಿ ಏನು ಹೇಳಿದ್ದಾರೆ ನೋಡ್ಕೊಂಡ್ ಬರೋಣ. ಅವರು ಏನು ಪೋಸ್ಟರ್ಗಳನ್ನು ಹಾಕಿದ್ರು ಅದು ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಹಾಕಿದ್ದಾರೆ ಅಂತೇಳಿ ಜನಾರ್ದನ್ ರೆಡ್ಡಿ ಅವರು ಮತ್ತು ಸೋಮಶೇಖರ್ ರೆಡ್ಡಿ ಅವರು, ಶ್ರೀರಾಮುಲು ಅವರು, ಅವರ ಬೆಂಬಲಿಗರೆಲ್ಲ ಆ ಪೋಸ್ಟರ್ಗಳನ್ನು ಕಿತ್ತಾಕಿ ಅದಕ್ಕೆ ಸಾರ್ವಜನಿಕ ಸ್ಥಳದಲ್ಲಿ ಹಾಕಿರೋದು. ಅದು ಅವ್ರ ಮನೆ ಮುಂದೆ ಅಂತಂದರೆ ರಸ್ತೆಯನ್ನೆಲ್ಲ ಹಾಕಿದ್ದಾರೆ. ಅದನ್ನು ಕಿತ್ತಾಕಿ ದಾಂಧಲೆ ಮಾಡಿದರು ಅಂತ ಹೇಳಿ ಕಾಂಗ್ರೆಸ್ಸಿನ ಶಾಸಕರು, ಅವರ ಬೆಂಬಲಿಗರು, ಭರತ್ ರೆಡ್ಡಿ, ನಾನಾ ಭರತ್ ರೆಡ್ಡಿ ಅವರ ಕಡೆಯವರು ಗಲಾಟೆ ಮಾಡ್ಕೊಂಡಿದ್ದಾರೆ. ಇಬ್ಬರು ಗಲಾಟೆ ಮಾಡುವಂಥ ಸಂದರ್ಭದಲ್ಲಿ ಯಾರೋ ಫೈರ್ ಮಾಡಿದರು ಅಂತೇಳಿ ರಿವಾಲ್ವರಿಂದ ಫೈರ್ ಮಾಡಿದ್ರ ಅಥವಾ ಯಾವುದು ಫೈರ್ ಆರ್ಮು ಸರಿಯಾಗಿ ಮಾಹಿತಿ ನನಗೆ ಸಿಗಬೇಕು. ಅದರಲ್ಲಿ ಒಬ್ಬರು ಸತ್ತಿದ್ದಾರೆ ಅಂತೇಳಿ. ಯಾರು ಫೈರ್ ಮಾಡಿದ್ರು ಅದೆಲ್ಲ ಈಗ ತನಿಖೆ ಮಾಡೋದಕ್ಕೆ ಹೇಳಿದ್ದೇನೆ. ನಾನು ನಮ್ಮ ADGP ಕಳಿಸಿದ್ದೀವಿ, ಲಾ ಆ್ಯಂಡ್ ಆರ್ಡರ್ ADGPನೂ ಕೂಡ ಕಳಿಸಿದ್ದೇನೆ. ಅದು ವರದಿ ಬಂದ ಮೇಲೆ ಎಲ್ಲ ವಿವರಗಳು ಗೊತ್ತಾಗುತ್ತೆ. ಆದರೆ ಈ ರೀತಿ ವಾಲ್ಮೀಕಿಯವರ ಪುತ್ಥಳಿಯನ್ನು ಹಾಕುವಂಥ ಕಾರ್ಯಕ್ರಮಕ್ಕೂ ಕೂಡ ಅವರು ಈ ರೀತಿ ಮಾಡ್ತಾರೆ ಅಂತ ಹೇಳಿದರೆ ಇದು ರಾಜಕೀಯದ ದುರುದ್ದೇಶ ಅಂತ ಹೇಳಿ ಕಾಣಿಸುತ್ತೆ. ನಾವು ಇಂಥದ್ದನ್ನೆಲ್ಲ ಸಹಿಸೋದಿಲ್ಲ. ಯಾಕೆಂದರೆ ಒಂದು ವರ್ಗ ಆ ಭಾಗದಲ್ಲಿ ಮಹರ್ಷಿ ವಾಲ್ಮೀಕಿ ಪೂಜೆ ಮಾಡ್ತಕ್ಕಂಥವ್ರು ಮತ್ತು ಆ ಸಮುದಾಯದ ಜನ ಹೆಚ್ಚು ಇರ್ತಕ್ಕಂಥ ಜಿಲ್ಲೆ ಅದು. ಅಂಥ ಸಂದರ್ಭದಲ್ಲಿ ಅವರು ಗೌರವ ತೋರಿಸ್ಕೊಂಡು ಅವರೇ ನಮ್ಮ ಕಾರ್ಯಕ್ರಮ ಮಾಡುವಾಗ ಇದೆಲ್ಲ ಮಾಡಿರ್ತಕ್ಕಂಥದ್ದು ಸರಿ ಕಾಣಿಸೋದಿಲ್ಲ. ನಾನು ವರದಿಯನ್ನು ಕೇಳಿದ್ದೇನೆ. ವರದಿ ಬಂದ ಮೇಲೆ ಅದಕ್ಕೇನು ಕ್ರಮ ತಗೋಬೇಕು ಅದನ್ನು ತಗೊಳ್ತೀವಿ. ಈಗಾಗಲೇ ಅಲ್ಲಿ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋದಕ್ಕೆ ಸಫಿಷಿಯೆಂಟ್ ಫೋರ್ಸ್ ಅದೆಲ್ಲ ರಾತ್ರಿನೇ ಕಳಿಸಿದ್ದೇವೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗಬಾರ್ದು ಅಂತೇಳಿ ಪ್ರಿಕಾಷನ್ರಿಯಾಗಿ ನಮ್ಮ ದಾವಣಗೆರೆ ಐಜಿನೂ ಕೂಡ ಹೋಗೋದಕ್ಕೆ ಹೇಳಿದ್ವಿ. ರಾತ್ರಿನೇ ಎಲ್ಲ ರೀತಿಯ ಬಂದೋಬಸ್ತ್ ಮಾಡಿದ್ದಾರೆ. 11 ಜನರ ಮೇಲೆ ಎಫ್ಐಆರ್ ಯಾರು ಅವರೆಲ್ಲ ಇನ್ನೂ ನಾನು ಸಂಪೂರ್ಣ ಮಾಹಿತಿ ಬರಬೇಕು. ಅಲ್ಲಿ ಯಾರ್ಯಾರು ಸ್ಥಳೀಯವಾಗಿ ಅಲ್ಲಿ ಇದರಲ್ಲಿ ಕ್ಯಾಮರಾದಲ್ಲಿ ಅದರೆಲ್ಲ ಕಂಡಿದ್ದಾರೆ, ಅವ್ರನ್ನೆಲ್ಲ ತೊಗೊಂಡು ಎಫ್ಐಆರ್ ಮಾಡಿದ್ದಾರೆ. ಆದರೆ ಸಂಪೂರ್ಣವಾಗಿ ತನಿಖೆ ಆದಮೇಲೆ ಗೊತ್ತಾಗುತ್ತೆ. ಪೊಲೀಸರು ಏನು ಫೈರ್ ಮಾಡಿದ್ದಾರೆ ನನಗೆ ಅದು ಪೊಲೀಸರು ಅವರ ಗುಂಪಿನಲ್ಲಿ ಫೈರ್ ಮಾಡಿದರು ಅಂತ ಈಗ ಪ್ರಾಥಮಿಕ ವರದಿ ಪ್ರಕಾರ ಅದೇ ಯಾರು ಮಾಡಿದ್ರು ತನಿಖೆ ಮೇಲೆ ಗೊತ್ತಾಗುತ್ತಲ್ಲ. ಅಲ್ಲೆಲ್ಲ ಸೀಸ್ ಮಾಡಿದ್ದಾರೆ. ಯಾರ್ಯಾರು ಈಗ ರಿವಾಲ್ವರ್ಗಳಿತ್ತು ಅಂದರೆ ಗನ್ಮ್ಯಾನ್ಗಳು, ಆಮೇಲೆ ಅಲ್ಲಿ ಪ್ರೈವೇಟ್ ಗನ್ಮ್ಯಾನ್ಗಳು ಇಟ್ಕೊಂಡಿದ್ದಾರೆ ಅಂತ ಆ ಪ್ರೈವೇಟ್ ಗನ್ಮ್ಯಾನ್ಗಳದ್ದು ರಿವಾಲ್ವರ್ಗಳನ್ನು ಕೂಡ ಎಲ್ಲ ಸೀಸ್ ಮಾಡಿದ್ದಾರೆ. ಬೆಲಿಸ್ಟಿಕ್ ಎಕ್ಸ್ಪರ್ಟ್ಸು ಅದರಲ್ಲಿ ಗೊತ್ತಾಗುತ್ತೆ.
ರಾಜ್ ನ್ಯೂಸ್ ಕನ್ನಡ.